ಮಾತಾಡ್ತೀನಿ ನಿಂದ್ರಪ್ಪ. ಏನೋ ಸ್ವಲ್ಪ ಸತ್ಯನೂ ಗೊತ್ತಾಗಬೇಕಾಗೈತೆ ನಿಂದ್ರ ಒಂದ್ ಸ್ವಲ್ಪ ಕುಂಡ್ರಿ. ಗೈಡೆನ್ಸ್ ವಾಲಿನ ಕನ್ಸಲ್ಟ್ ಆಗಿ ಮಾಡಿದ್ರೆ ಇದು ಸ್ವಲ್ಪ ಅನ್ಯಾಯ ಆಗ್ತದೆ. ಆ ಭಾಗ ಮತ್ತು ವಿಭಾಗಕ್ಕೆ ನನ್ನ ಕೋರಿಕೆ. ಅದನ್ನ ತಾವು ಮಾಡ್ತೀರೋ ಅನ್ನೋ ಒಂದು ವಿಶ್ವಾಸ ನನಗಿದೆ. ಒಂದ್ ವೇಳೆ ತಾವು ಮಾಡಿದ್ರೆ ಮುಂದೆ ನಮ್ಮ ಸರ್ಕಾರ ಬರ್ತದಂತ ವಿಶ್ವಾಸ ಇದೆ. ಬಂದ್ರೆ ನಾವಂತೂ 100% ಇದೇನು ಇದನ್ನ ಈ ಬದಲಾವಣೆನ ಏನು ಬೆಳಿಗ್ಗೆ ಅದು ಆಗಿತ್ತು ಇದನ್ನ ಗೈಡೆನ್ಸ್ ಮಾಡಿ ಅವ್ರಿಗೂ ಬೆಳಿಗ್ಗೆಗಿದ್ದಂತ ನ್ಯಾಯ ನಮ್ಮ ತಾಲೂಕುಗಳು ಕೂಡ ಸಿಗುವಂತದ್ದು ಮಾಡ್ತೀರಿ. ಬೆಳಿಗ್ಗೆ ಕೂಡ ನಾನೇ ಮಾಡಿಕೊಟ್ಟಿದ್ದಾರೆ ಮಾತನ್ನು ಕೂಡ ಈ ಸಂದರ್ಭ ಹೇಳಿ. ಅಪರ್ ಕೃಷ್ಣ ಪ್ರಾಜೆಕ್ಟು ಹಂತ 3 ಸುಮಾರು 5 ಲಕ್ಷ ಹೆಕ್ಟೇರ್, ಸುಮಾರು 13-14 ಲಕ್ಷ ಎಕರೆ ನೀರಾವರಿ ಆಗುವಂಥದ್ದು ಬಹಳ ಬಹುದಿನದ ಕನಸು. ಇವತ್ತು ನಾವು ಅಲ್ಲಿ ಆಲಮಟ್ಟಿ ಅಣೆಕಟ್ಟನ್ನ 519.6 ರಿಂದ 524.256ಕ್ಕೆ ಏರಿಸಬೇಕು. ಸುಮಾರು 130 TMCಯನ್ನು ನಾವು ಬಳಕೆ ಮಾಡ್ಕೋಬೇಕು. 100 TMC ಶೇಖರಣೆಯನ್ನು ಮಾಡಿ ಸರ್ಕ್ಯುಲೇಷನ್ ಅಲ್ಲಿ 130 TMCಯನ್ನು ಬಳಕೆ ಮಾಡ್ಕೋಬೇಕು. ಅಲ್ಲಿ ಸುಮಾರು 1,33,000 ಎಕರೆ ಬೇಕು. ಅದರಲ್ಲಿ 75,000 ಎಕರೆ ರೈತರ ಭೂಮಿಗಳು ಮುಳುಗಡೆ ಆಗ್ತವೆ ಹಿನ್ನೀರಿಂದ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದಾಗ, ಮತ್ತು 20 ಹೊಳೆಗಳ ಸ್ಥಳಾಂತರ ಆಗ್ತದೆ. ಸುಮಾರು 51,000 ಎಕರೆ ಇವತ್ತು ಸಹ ಕಾಲುವೆಗಳಿಗೆ ಮತ್ತು ಉಪಕಾರಗಳಿಗೆ ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಬೇಕಾಗ್ತದೆ. ಇವತ್ತು ಅಲ್ಲಿ ರೈತರ ಬೇಡಿಕೆ ಇವತ್ತು ಸಹ ಸೂಕ್ತವಾದ ಬೆಲೆ ಕೊಡಬೇಕು ಅಂತೇಳಿ ಮತ್ತು ಒಂದೇ ಹಂತದಲ್ಲಿ ಆಗಬೇಕು ಅಂತೇಳಿ, ಅಂದರೆ ಸುಮಾರು 75,000 ಎಕರೆ ವಿಶೇಷವಾಗಿ ಪ್ರಥಮ ಆದ್ಯತೆಯಲ್ಲಿ ನೀರಾವರಿ ಇದ್ದದ ಭೂಮಿಗೆ 40 ಲಕ್ಷ ಮತ್ತು ಒಣ ಭೂಮಿ ಅಂತದ್ದು ಡ್ರೈ ಲ್ಯಾಂಡಿಗೆ 30 ಲಕ್ಷ ಮತ್ತು ಕೆನಾಲ್ ಲ್ಯಾಂಡಿಗೆ ಕೂಡ ಅಲ್ಲಿಯ ಬೆನಿಫಿಷರೀಸ್ ಇರ್ತಾರೆ, ಅವರು ತಾವು ನಿರಾಶ್ರಿತರಾಗ್ತಾರೆ. ಡ್ರೈ ಲ್ಯಾಂಡ್ ಇದ್ದರೆ 25 ಲಕ್ಷ, ಕೆನಾಲ್ ಲ್ಯಾಂಡ್ನಲ್ಲಿ ಏನಾದರೂ ನೀರಾವರಿ ಇದ್ದರೆ ಅದಕ್ಕೆ 30 ಲಕ್ಷ ಈ ಪರಿಹಾರಕ್ಕೆ ಕೊಡುವಂಥದ್ದು ಉತ್ತಮ ನಿರ್ಣಯ ಆಗಿದೆ. 3 ವರ್ಷಗಳಲ್ಲಿ ಇವತ್ತು ಸಹ ಈ ಎಲ್ಲ ಪೇಮೆಂಟನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಐತಿಹಾಸಿಕ ನಿರ್ಧಾರ. ಇದು ಬಹಳ ದಿನದ ಆ ಭಾಗದ ಕೆಲಸ. ಇವತ್ತು ಕೃಷ್ಣ ಕಣಿವೆ ಸುಮಾರು ನಮ್ಮ 62% ಆಫ್ ದ ಸ್ಟೇಟ್ ಕಮ್ಸ್ ಅಂಡರ್ ಕೃಷ್ಣ ಬೇಸಿನ್. ಸೊ ಹೀಗಾಗಿ ಪ್ರತಿ ವರ್ಷ ಸುಮಾರು 200 TMC 300 TMC ಸಂದರ್ಭ ಬಂದಾಗ 1,000 TMC ಇವತ್ತು ಸಹ ನಾವು ಹೈಟ್ ಇನ್ಕ್ರೀಸ್ ಮಾಡದೇ ಇರೋದ್ರಿಂದ ಹರಿದು ಇವತ್ತು ಸಹ ಆಂಧ್ರಕ್ಕೆ ಮತ್ತೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನು ನಾವು ಉಪಯೋಗ ಮಾಡ್ಕೊಳ್ಳುವಂಥದ್ದು ಅದು ಶೀಘ್ರದಲ್ಲಿ ಆಗಬೇಕು. ಮತ್ತು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ, ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು, ಯಾಕಂದರೆ ಅಂತಿಮ ಆಗಿದೆ. ಇದು ಒಂದು ಐತಿಹಾಸಿಕ ನಿರ್ಧಾರ. ಮತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಸುಮಾರು 3 ಲಕ್ಷ ಹೆಕ್ಟೇರ್ ನಮ್ಮಲ್ಲಿ ನೀರಾವರಿ ಆಗ್ತದೆ. ಬಾಗಲಕೋಟೆ, ಗುಲ್ಬರ್ಗ 9 ಉಪಯೋಜನೆಗಳಿವೆ, ಕೊಪ್ಪಳ, ಎಲ್ಲ ಭಾಗಗಳಿಗೆ ನೀರಾವರಿ ಆಗುವಂಥ ಒಂದು ಮಹತ್ವದ ಯೋಜನೆ ಇದು. ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ.